ರಾಜಧಾನಿ ಬೆಂಗಳೂರಿನಲ್ಲಿ ಯಾವುದೇ ಒಂದು ಕಾಮಗಾರಿ ನಡೆದ್ರೂ ಕೂಡ ಅದು ಕಳಪೆ ಮಟ್ಟದ್ದಾಗಿರುತ್ತೆ ಅನ್ನೋದು ಸಾಕಷ್ಟು ಜನರ ಕಂಪ್ಲೇಂಟು. ಅದಕ್ಕೆ ಪುಷ್ಟಿ ನೀಡುವಂತೆ ಆಗಾಗ್ಗೆ ಕಳಪೆ ಕಾಮಗಾರಿಗಳು ಬಯಲಾಗ್ತಾ ಇದೆ. ಇದೀಗ ಬೆಂಗಳೂರಿನ ರಿಚರ್ಡ್ಸ್ ಟೌನು ಅಂದರೆ ಇತ್ತೀಚೆಗಷ್ಟೇ ಉದ್ಘಾಟನೆಗೊಂಡು ಸಂಚಾರಕ್ಕೆ ಅನುವಾಗಿರುವಂತಹ ಒಂದು ಓವರ್ ಬ್ರಿಡ್ಜ್, ರೈಲ್ವೆ ಓವರ್ ಬ್ರಿಡ್ಜ್ ಏನಿದೆ ಅದರಲ್ಲಿ ಬಿರುಕು ಬಿಟ್ಟಿರುವಂಥದ್ದು ನೀವು ನೋಡ್ಬೋದು. ಯಾವ ರೀತಿ ಬಿರುಕು ಬಿಟ್ಟಿದೆ ಅಂತ ಕೇವಲ 2 ವರ್ಷದ ಹಿಂದಷ್ಟೇ ಈ ಒಂದು ಹೊಸ ರೈಲ್ವೆ ಓವರ್ ಬ್ರಿಡ್ಜನ್ನು ಉದ್ಘಾಟನೆ ಮಾಡಲಾಗಿತ್ತು. ಫ್ರೇಸರ್ ಟೌನ್ ಮತ್ತು ರಿಚರ್ಡ್ಸ್ ಟೌನ್ಗೆ ಲಿಂಕ್ ಕಲ್ಪಿಸುವಂತಹ ಪ್ರಮುಖ ರೈಲ್ವೆ ಓವರ್ ಬ್ರಿಡ್ಜ್ ಇದು. 2022ಕ್ಕೆ ಇದು ಕಂಪ್ಲೀಟ್ ಆಗಬೇಕಾಗಿತ್ತು. ಆದರೆ ಸರಾಸರಿ 2-2.5 ವರ್ಷಗಳ ನಂತರ ಇದನ್ನು ಕಾಮಗಾರಿಯನ್ನು ಮುಗಿಸಿ 2023 ಸೆಪ್ಟೆಂಬರ್ ತಿಂಗಳಿನಲ್ಲಿ ಜನರ ಓಡಾಟಕ್ಕೆ ಅಂತ ಹೇಳಿ ಇದನ್ನು ಉದ್ಘಾಟನೆಯನ್ನು ಮಾಡ್ತಾರೆ. ಉದ್ಘಾಟನೆ ಆಗಿ ಕೇವಲ ಇನ್ನೂ 2 ವರ್ಷಗಳಾಗಿಲ್ಲ, ಅದಾಗಲೇ ಬಿರುಕು ಬಿಟ್ಟಿದೆ. ಅಂದರೆ ಈ ಒಂದು ರೈಲ್ವೆ ಓವರ್ ಬ್ರಿಡ್ಜ್ ಏನಿದೆ ಇದು ಪಾಟ್ರಿ ರೋಡ್ ಇರ್ಬೋದು, ಹಾಗೆ ಮಾರುತಿ ಸೇವಾ ನಗರ ಜೊತೆಗೆ ಲಿಂಗರಾಜಪುರಂಗೆ ಕನೆಕ್ಟ್ ಆಗುವಂತಹ ಸಂಪರ್ಕ ಕಲ್ಪಿಸುವಂತಹ ಪ್ರಮುಖ ಬ್ರಿಡ್ಜ್ ಆಗಿದೆ. ಇಡೀ ಒಂದು ಹೊಸ ಬ್ರಿಡ್ಜ್ ಯಾವ ರೀತಿಯಾಗಿ ಬಿರುಕು ಬಿಟ್ಟಿದೆ ಅಂತ ನೀವು ನೋಡ್ಬೋದು. ಮೇಲಿನಿಂದ ಕೆಳಗಿನವರೆಗೂ ಕಂಪ್ಲೀಟ್ ಆಗಿ ಬಿರುಕು ಬಿಟ್ಟು ಹೋಗಿದೆ. ಯಾವ ರೀತಿ ಇಡೀ ಅಲ್ಲಿಂದ ಶುರುವಾದರೆ ಅಲ್ಲಿ ನೀವು ನೋಡ್ಬೋದು ಮೇಲೆ ಯಾವ ರೀತಿಯಾಗಿ ಬಿರುಕು ಬಿಟ್ಟು ಇನ್ನೇನೋ ಬೀಳ್ಬೋದ, ಯಾವಾಗ ಬೇಕಾದರೂ ಬೀಳ್ಬೋದು ಅನ್ನೋ ರೀತಿಯಲ್ಲಿ ಅದು ಕಾಣಿಸ್ತಾ ಇದೆ. ಈ ಒಂದು ವರ್ಕ್ನ ಜಂಟಿಯಾಗಿ ರೈಲ್ವೆ ಡಿಪಾರ್ಟ್ಮೆಂಟು ಜೊತೆಗೆ ಆಗಿದ್ದಂತಹ BBMP, ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿ, ಇವರು ಸಹಯೋಗದಲ್ಲಿ ಕನ್ಸ್ಟ್ರಕ್ಟ್ ಮಾಡಿರುವಂತಹ ಒಂದು ರೈಲ್ವೆ ಓವರ್ ಬ್ರಿಡ್ಜ್ ಇದು. ಆದರೆ ಇದರ ಒಂದು ಕ್ವಾಲಿಟಿ ವರ್ಕ್ ಆಗಿದ್ರೆ ಏನಾಯಿತು, ಎಲ್ಲಿ ಹೋಯಿತು ಅಂತ ಹೇಳಿ ಪ್ರಶ್ನೆಯನ್ನು ಮೂಡುವಂತಹ ರೀತಿಯಲ್ಲಿ ಇದೆ. ಈಗ ಬಿರುಕು ಬಿಟ್ಟಿದೆ. ಮುಂದೊಂದು ದಿನಗಳಲ್ಲಿ ಈ ಬಿರುಕು ದೊಡ್ಡದಾಗಿ ಇಡೀ ಬ್ರಿಡ್ಜೇ ಕೆಳಗೆ ಬಿದ್ದರೆ, ಕೊಲ್ಯಾಪ್ಸ್ ಆದರೆ ಏನು ಅಂತ ಹೇಳಿ ಇಲ್ಲಿರುವಂತಹ ಜನ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಈ ಒಂದು ಬ್ರಿಡ್ಜ್ ಮೇಲೆ BMTC ಬಸ್ಗಳು ನೂರಾರು ಸಾವಿರಾರು ವಾಹನಗಳು, ದ್ವಿಚಕ್ರ ವಾಹನ ಇರ್ಬೋದು, 4 ವೀಲರ್ಸ್ ಇರ್ಬೋದು, ಇದೆಲ್ಲನೂ ಕೂಡ ಓಡಾಡ್ತಾ ಇದೆ. ಹೀಗೆ ಓಡಾಡುವಂತಹ ಈ ಒಂದು ಬ್ರಿಡ್ಜ್ ಏನಿದೆ ಈ ರೀತಿಯಾಗಿ ಬಿರುಕು ಬಿಟ್ಟಿರೋದ್ರ ಬಗ್ಗೆ ಇದೀಗ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಮಧು ಜಿ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಧಾನಿ ಬೆಂಗಳೂರಿನಲ್ಲಿ ಯಾವುದೇ ಒಂದು ಕಾಮಗಾರಿ ನಡೆದ್ರೂ ಕೂಡ ಅದು ಕಳಪೆ ಮಟ್ಟದ್ದಾಗಿರುತ್ತೆ ಅನ್ನೋದು ಸಾಕಷ್ಟು ಜನರ ಕಂಪ್ಲೇಂಟು. ಅದಕ್ಕೆ ಪುಷ್ಟಿ ನೀಡುವಂತೆ ಆಗಾಗ್ಗೆ ಕಳಪೆ ಕಾಮಗಾರಿಗಳು ಬಯಲಾಗ್ತಾ ಇದೆ. ಇದೀಗ ಬೆಂಗಳೂರಿನ ರಿಚರ್ಡ್ಸ್ ಟೌನು ಅಂದರೆ ಇತ್ತೀಚೆಗಷ್ಟೇ ಉದ್ಘಾಟನೆಗೊಂಡು ಸಂಚಾರಕ್ಕೆ ಅನುವಾಗಿರುವಂತಹ ಒಂದು ಓವರ್ ಬ್ರಿಡ್ಜ್, ರೈಲ್ವೆ ಓವರ್ ಬ್ರಿಡ್ಜ್ ಏನಿದೆ ಅದರಲ್ಲಿ ಬಿರುಕು ಬಿಟ್ಟಿರುವಂಥದ್ದು ನೀವು ನೋಡ್ಬೋದು. ಯಾವ ರೀತಿ ಬಿರುಕು ಬಿಟ್ಟಿದೆ ಅಂತ ಕೇವಲ 2 ವರ್ಷದ ಹಿಂದಷ್ಟೇ ಈ ಒಂದು ಹೊಸ ರೈಲ್ವೆ ಓವರ್ ಬ್ರಿಡ್ಜನ್ನು ಉದ್ಘಾಟನೆ ಮಾಡಲಾಗಿತ್ತು. ಫ್ರೇಸರ್ ಟೌನ್ ಮತ್ತು ರಿಚರ್ಡ್ಸ್ ಟೌನ್ಗೆ ಲಿಂಕ್ ಕಲ್ಪಿಸುವಂತಹ ಪ್ರಮುಖ ರೈಲ್ವೆ ಓವರ್ ಬ್ರಿಡ್ಜ್ ಇದು. 2022ಕ್ಕೆ ಇದು ಕಂಪ್ಲೀಟ್ ಆಗಬೇಕಾಗಿತ್ತು. ಆದರೆ ಸರಾಸರಿ 2-2.5 ವರ್ಷಗಳ ನಂತರ ಇದನ್ನು ಕಾಮಗಾರಿಯನ್ನು ಮುಗಿಸಿ 2023 ಸೆಪ್ಟೆಂಬರ್ ತಿಂಗಳಿನಲ್ಲಿ ಜನರ ಓಡಾಟಕ್ಕೆ ಅಂತ ಹೇಳಿ ಇದನ್ನು ಉದ್ಘಾಟನೆಯನ್ನು ಮಾಡ್ತಾರೆ. ಉದ್ಘಾಟನೆ ಆಗಿ ಕೇವಲ ಇನ್ನೂ 2 ವರ್ಷಗಳಾಗಿಲ್ಲ, ಅದಾಗಲೇ ಬಿರುಕು ಬಿಟ್ಟಿದೆ. ಅಂದರೆ ಈ ಒಂದು ರೈಲ್ವೆ ಓವರ್ ಬ್ರಿಡ್ಜ್ ಏನಿದೆ ಇದು ಪಾಟ್ರಿ ರೋಡ್ ಇರ್ಬೋದು, ಹಾಗೆ ಮಾರುತಿ ಸೇವಾ ನಗರ ಜೊತೆಗೆ ಲಿಂಗರಾಜಪುರಂಗೆ ಕನೆಕ್ಟ್ ಆಗುವಂತಹ ಸಂಪರ್ಕ ಕಲ್ಪಿಸುವಂತಹ ಪ್ರಮುಖ ಬ್ರಿಡ್ಜ್ ಆಗಿದೆ. ಇಡೀ ಒಂದು ಹೊಸ ಬ್ರಿಡ್ಜ್ ಯಾವ ರೀತಿಯಾಗಿ ಬಿರುಕು ಬಿಟ್ಟಿದೆ ಅಂತ ನೀವು ನೋಡ್ಬೋದು. ಮೇಲಿನಿಂದ ಕೆಳಗಿನವರೆಗೂ ಕಂಪ್ಲೀಟ್ ಆಗಿ ಬಿರುಕು ಬಿಟ್ಟು ಹೋಗಿದೆ. ಯಾವ ರೀತಿ ಇಡೀ ಅಲ್ಲಿಂದ ಶುರುವಾದರೆ ಅಲ್ಲಿ ನೀವು ನೋಡ್ಬೋದು ಮೇಲೆ ಯಾವ ರೀತಿಯಾಗಿ ಬಿರುಕು ಬಿಟ್ಟು ಇನ್ನೇನೋ ಬೀಳ್ಬೋದ, ಯಾವಾಗ ಬೇಕಾದರೂ ಬೀಳ್ಬೋದು ಅನ್ನೋ ರೀತಿಯಲ್ಲಿ ಅದು ಕಾಣಿಸ್ತಾ ಇದೆ. ಈ ಒಂದು ವರ್ಕ್ನ ಜಂಟಿಯಾಗಿ ರೈಲ್ವೆ ಡಿಪಾರ್ಟ್ಮೆಂಟು ಜೊತೆಗೆ ಆಗಿದ್ದಂತಹ BBMP, ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿ, ಇವರು ಸಹಯೋಗದಲ್ಲಿ ಕನ್ಸ್ಟ್ರಕ್ಟ್ ಮಾಡಿರುವಂತಹ ಒಂದು ರೈಲ್ವೆ ಓವರ್ ಬ್ರಿಡ್ಜ್ ಇದು. ಆದರೆ ಇದರ ಒಂದು ಕ್ವಾಲಿಟಿ ವರ್ಕ್ ಆಗಿದ್ರೆ ಏನಾಯಿತು, ಎಲ್ಲಿ ಹೋಯಿತು ಅಂತ ಹೇಳಿ ಪ್ರಶ್ನೆಯನ್ನು ಮೂಡುವಂತಹ ರೀತಿಯಲ್ಲಿ ಇದೆ. ಈಗ ಬಿರುಕು ಬಿಟ್ಟಿದೆ. ಮುಂದೊಂದು ದಿನಗಳಲ್ಲಿ ಈ ಬಿರುಕು ದೊಡ್ಡದಾಗಿ ಇಡೀ ಬ್ರಿಡ್ಜೇ ಕೆಳಗೆ ಬಿದ್ದರೆ, ಕೊಲ್ಯಾಪ್ಸ್ ಆದರೆ ಏನು ಅಂತ ಹೇಳಿ ಇಲ್ಲಿರುವಂತಹ ಜನ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಈ ಒಂದು ಬ್ರಿಡ್ಜ್ ಮೇಲೆ BMTC ಬಸ್ಗಳು ನೂರಾರು ಸಾವಿರಾರು ವಾಹನಗಳು, ದ್ವಿಚಕ್ರ ವಾಹನ ಇರ್ಬೋದು, 4 ವೀಲರ್ಸ್ ಇರ್ಬೋದು, ಇದೆಲ್ಲನೂ ಕೂಡ ಓಡಾಡ್ತಾ ಇದೆ. ಹೀಗೆ ಓಡಾಡುವಂತಹ ಈ ಒಂದು ಬ್ರಿಡ್ಜ್ ಏನಿದೆ ಈ ರೀತಿಯಾಗಿ ಬಿರುಕು ಬಿಟ್ಟಿರೋದ್ರ ಬಗ್ಗೆ
ಇದೀಗ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಮಧು ಜಿ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಧಾನಿ ಬೆಂಗಳೂರಿನಲ್ಲಿ ಯಾವುದೇ ಒಂದು ಕಾಮಗಾರಿ ನಡೆದ್ರೂ ಕೂಡ ಅದು ಕಳಪೆ ಮಟ್ಟದ್ದಾಗಿರುತ್ತೆ ಅನ್ನೋದು ಸಾಕಷ್ಟು ಜನರ ಕಂಪ್ಲೇಂಟು. ಅದಕ್ಕೆ ಪುಷ್ಟಿ ನೀಡುವಂತೆ ಆಗಾಗ್ಗೆ ಕಳಪೆ ಕಾಮಗಾರಿಗಳು ಬಟಾ ಬಯಲಾಗ್ತಾ ಇದೆ. ಇದೀಗ ಬೆಂಗಳೂರಿನ ರಿಚರ್ಡ್ಸ್ ಟೌನು ಅಂದರೆ ಇತ್ತೀಚೆಗಷ್ಟೇ ಉದ್ಘಾಟನೆಗೊಂಡು ಸಂಚಾರಕ್ಕೆ ಅನುವಾಗಿರುವಂತಹ ಒಂದು ಓವರ್ ಬ್ರಿಡ್ಜ್, ರೈಲ್ವೆ ಓವರ್ ಬ್ರಿಡ್ಜ್ ಏನಿದೆ ಅದರಲ್ಲಿ ಬಿರುಕು ಬಿಟ್ಟಿರುವಂಥದ್ದು ನೀವು ನೋಡ್ಬೋದು ಯಾವ ರೀತಿ ಬಿರುಕು ಬಿಟ್ಟಿದೆ ಅಂತ. ಕೇವಲ 2 ವರ್ಷದ ಹಿಂದಷ್ಟೇ ಈ ಒಂದು ಹೊಸ ರೈಲ್ವೆ ಓವರ್ ಬ್ರಿಡ್ಜನ್ನ ಉದ್ಘಾಟನೆ ಮಾಡಲಾಗಿತ್ತು. ಫ್ರೇಸರ್ ಟೌನ್ ಮತ್ತು ರಿಚರ್ಡ್ಸ್ ಟೌನ್ಗೆ ಲಿಂಕ್ ಕಲ್ಪಿಸುವಂತಹ ಪ್ರಮುಖ ರೈಲ್ವೆ ಓವರ್ ಬ್ರಿಡ್ಜ್ ಇದು. 2022ಕ್ಕೆ ಇದು ಕಂಪ್ಲೀಟ್ ಆಗಬೇಕಾಗಿತ್ತು. ಆದರೆ ಸರಾಸರಿ 2-2.5 ವರ್ಷಗಳ ನಂತರ ಇದನ್ನು ಕಾಮಗಾರಿಯನ್ನು ಮುಗಿಸಿ 2023 ಸೆಪ್ಟೆಂಬರ್ ತಿಂಗಳಿನಲ್ಲಿ ಜನರ ಓಡಾಟಕ್ಕೆ ಅಂತ ಹೇಳಿ ಇದನ್ನು ಉದ್ಘಾಟನೆಯನ್ನು ಮಾಡ್ತಾರೆ. ಉದ್ಘಾಟನೆ ಆಗಿ ಕೇವಲ ಇನ್ನೂ 2 ವರ್ಷಗಳಾಗಿಲ್ಲ, ಅದಾಗಲೇ ಬಿರುಕು ಬಿಟ್ಟಿದೆ. ಅಂದರೆ ಈ ಒಂದು ರೈಲ್ವೆ ಓವರ್ ಬ್ರಿಡ್ಜ್ ಏನಿದೆ ಇದು ಪಾಟ್ರಿ ರೋಡ್ ಇರ್ಬೋದು, ಹಾಗೆ ಮಾರುತಿ ಸೇವಾ ನಗರ ಜೊತೆಗೆ ಲಿಂಗರಾಜಪುರಂಗೆ ಕನೆಕ್ಟ್ ಆಗುವಂತಹ, ಸಂಪರ್ಕ ಕಲ್ಪಿಸುವಂತಹ ಪ್ರಮುಖ ಬ್ರಿಡ್ಜ್ ಆಗಿದೆ. ಇಡೀ ಒಂದು ಹೊಸ ಬ್ರಿಡ್ಜ್ ಯಾವ ರೀತಿಯಾಗಿ ಬಿರುಕು ಬಿಟ್ಟಿದೆ ಅಂತ ನೀವು ನೋಡ್ಬೋದು. ಮೇಲಿನಿಂದ ಕೆಳಗಿನವರೆಗೂ ಕಂಪ್ಲೀಟ್ ಆಗಿ ಬಿರುಕು ಬಿಟ್ಟು ಹೋಗಿದೆ. ಯಾವ ರೀತಿ ಇಡೀ ಅಲ್ಲಿಂದ ಶುರುವಾದರೆ ಅಲ್ಲಿ ನೀವು ನೋಡ್ಬೋದು ಮೇಲೆ ಯಾವ ರೀತಿಯಾಗಿ ಬಿರುಕು ಬಿಟ್ಟು ಇನ್ನೇನು ಬೀಳ್ಬೋದ, ಯಾವಾಗ ಬೇಕಾದರೂ ಬೀಳ್ಬೋದು ಅನ್ನೋ ರೀತಿಯಲ್ಲಿ ಅದು ಕಾಣಿಸ್ತಾ ಇದೆ. ಈ ಒಂದು ವರ್ಕ್ನ ಜಂಟಿಯಾಗಿ ರೈಲ್ವೆ ಡಿಪಾರ್ಟ್ಮೆಂಟು ಜೊತೆಗೆ ಆಗಿದ್ದಂತಹ BBMP, ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿ, ಇವರು ಸಹಯೋಗದಲ್ಲಿ ಕನ್ಸ್ಟ್ರಕ್ಟ್ ಮಾಡಿರುವಂತಹ ಒಂದು ರೈಲ್ವೆ ಓವರ್ ಬ್ರಿಡ್ಜ್ ಇದು. ಆದರೆ ಇದರ ಒಂದು ಕ್ವಾಲಿಟಿ ವರ್ಕ್ ಆಗಿದ್ರೆ ಏನಾಯಿತು, ಎಲ್ಲಿ ಹೋಯಿತು ಅಂತ ಹೇಳಿ ಪ್ರಶ್ನೆಯನ್ನು ಮೂಡುವಂತಹ ರೀತಿಯಲ್ಲಿ ಇದೆ. ಈಗ ಬಿರುಕು ಬಿಟ್ಟಿದೆ. ಮುಂದೊಂದು ದಿನಗಳಲ್ಲಿ ಈ ಬಿರುಕು ದೊಡ್ಡದಾಗಿ ಇಡೀ ಬ್ರಿಡ್ಜೇ ಕೆಳಗೆ ಬಿದ್ದರೆ, ಕೊಲ್ಯಾಪ್ಸ್ ಆದರೆ ಏನು ಅಂತ ಹೇಳಿ ಇಲ್ಲಿರುವಂತಹ ಜನ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಈ ಒಂದು ಬ್ರಿಡ್ಜ್ ಮೇಲೆ BMTC ಬಸ್ಗಳು ನೂರಾರು ಸಾವಿರಾರು ವಾಹನಗಳು, ದ್ವಿಚಕ್ರ ವಾಹನ ಇರ್ಬೋದು, 4 ವೀಲರ್ಸ್ ಇರ್ಬೋದು, ಎಲ್ಲನೂ ಕೂಡ ಓಡಾಡ್ತಾ ಇದೆ. ಹೀಗೆ ಓಡಾಡುವಂತಹ ಈ ಒಂದು ಬ್ರಿಡ್ಜ್ ಏನಿದೆ ಈ ರೀತಿಯಾಗಿ ಬಿರುಕು ಬಿಟ್ಟಿರೋದ್ರ ಬಗ್ಗೆ ಇದೀಗ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಮಧು ಜಿ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಧಾನಿ ಬೆಂಗಳೂರಿನಲ್ಲಿ ಯಾವುದೇ ಒಂದು ಕಾಮಗಾರಿ ನಡೆದ್ರೂ ಕೂಡ ಅದು ಕಳಪೆ ಮಟ್ಟದ್ದಾಗಿರುತ್ತೆ ಅನ್ನೋದು ಸಾಕಷ್ಟು ಜನರ ಕಂಪ್ಲೇಂಟು. ಅದಕ್ಕೆ ಪುಷ್ಟಿ ನೀಡುವಂತೆ ಆಗಾಗ್ಗೆ ಕಳಪೆ ಕಾಮಗಾರಿಗಳು ಬಟಾ ಬಯಲಾಗ್ತಾ ಇದೆ. ಇದೀಗ ಬೆಂಗಳೂರಿನ ರಿಚರ್ಡ್ಸ್ ಟೌನು ಅಂದರೆ ಇತ್ತೀಚೆಗಷ್ಟೇ ಉದ್ಘಾಟನೆಗೊಂಡು ಸಂಚಾರಕ್ಕೆ ಅನುವಾಗಿರುವಂತಹ ಒಂದು ಓವರ್ ಬ್ರಿಡ್ಜ್, ರೈಲ್ವೆ ಓವರ್ ಬ್ರಿಡ್ಜ್ ಏನಿದೆ ಅದರಲ್ಲಿ ಬಿರುಕು ಬಿಟ್ಟಿರುವಂಥದ್ದು ನೀವು ನೋಡ್ಬೋದು ಯಾವ ರೀತಿ ಬಿರುಕು ಬಿಟ್ಟಿದೆ ಅಂತ. ಕೇವಲ 2 ವರ್ಷದ ಹಿಂದಷ್ಟೇ ಈ ಒಂದು ಹೊಸ ರೈಲ್ವೆ ಓವರ್ ಬ್ರಿಡ್ಜನ್ನು ಉದ್ಘಾಟನೆ ಮಾಡಲಾಗಿತ್ತು. ಫ್ರೇಸರ್ ಟೌನ್ ಮತ್ತು ರಿಚರ್ಡ್ಸ್ ಟೌನ್ಗೆ ಲಿಂಕ್ ಕಲ್ಪಿಸುವಂತಹ ಪ್ರಮುಖ ರೈಲ್ವೆ ಓವರ್ ಬ್ರಿಡ್ಜ್ ಇದು. 2022ಕ್ಕೆ ಇದು ಕಂಪ್ಲೀಟ್ ಆಗಬೇಕಾಗಿತ್ತು. ಆದರೆ ಸರಾಸರಿ 2-2.5 ವರ್ಷಗಳ ನಂತರ ಇದನ್ನು ಕಾಮಗಾರಿಯನ್ನು ಮುಗಿಸಿ 2023 ಸೆಪ್ಟೆಂಬರ್ ತಿಂಗಳಿನಲ್ಲಿ ಜನರ ಓಡಾಟಕ್ಕೆ ಅಂತ ಹೇಳಿ ಇದನ್ನು ಉದ್ಘಾಟನೆಯನ್ನು ಮಾಡ್ತಾರೆ. ಉದ್ಘಾಟನೆ ಆಗಿ ಕೇವಲ ಇನ್ನೂ 2 ವರ್ಷಗಳಾಗಿಲ್ಲ, ಅದಾಗಲೇ ಬಿರುಕು ಬಿಟ್ಟಿದೆ. ಅಂದರೆ ಈ ಒಂದು ರೈಲ್ವೆ ಓವರ್ ಬ್ರಿಡ್ಜ್ ಏನಿದೆ ಇದು ಪಾಟ್ರಿ ರೋಡ್ ಇರ್ಬೋದು, ಹಾಗೆ ಮಾರುತಿ ಸೇವಾ ನಗರ ಜೊತೆಗೆ ಲಿಂಗರಾಜಪುರಂಗೆ ಕನೆಕ್ಟ್ ಆಗುವಂತಹ, ಸಂಪರ್ಕ ಕಲ್ಪಿಸುವಂತಹ ಪ್ರಮುಖ ಬ್ರಿಡ್ಜ್ ಆಗಿದೆ. ಇಡೀ ಒಂದು ಹೊಸ ಬ್ರಿಡ್ಜ್ ಯಾವ ರೀತಿಯಾಗಿ ಬಿರುಕು ಬಿಟ್ಟಿದೆ ಅಂತ ನೀವು ನೋಡ್ಬೋದು. ಮೇಲಿನಿಂದ ಕೆಳಗಿನವರೆಗೂ ಕಂಪ್ಲೀಟ್ ಆಗಿ ಬಿರುಕು ಬಿಟ್ಟು ಹೋಗಿದೆ. ಯಾವ ರೀತಿ ಇಡೀ ಅಲ್ಲಿಂದ ಶುರುವಾದರೆ ಅಲ್ಲಿ ನೀವು ನೋಡ್ಬೋದು ಮೇಲೆ ಯಾವ ರೀತಿಯಾಗಿ ಬಿರುಕು ಬಿಟ್ಟು ಇನ್ನೇನು ಬೀಳ್ಬೋದ, ಯಾವಾಗ ಬೇಕಾದರೂ ಬೀಳ್ಬೋದು ಅನ್ನೋ ರೀತಿಯಲ್ಲಿ ಅದು ಕಾಣಿಸ್ತಾ ಇದೆ. ಈ ಒಂದು ವರ್ಕ್ನ ಜಂಟಿಯಾಗಿ ರೈಲ್ವೆ ಡಿಪಾರ್ಟ್ಮೆಂಟು ಜೊತೆಗೆ ಆಗಿದ್ದಂತಹ BBMP, ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿ, ಇವರು ಸಹಯೋಗದಲ್ಲಿ ಕನ್ಸ್ಟ್ರಕ್ಟ್ ಮಾಡಿರುವಂತಹ ಒಂದು ರೈಲ್ವೆ ಓವರ್ ಬ್ರಿಡ್ಜ್ ಇದು. ಆದರೆ ಇದರ ಒಂದು ಕ್ವಾಲಿಟಿ ವರ್ಕ್ ಆಗಿದ್ರೆ ಏನಾಯಿತು, ಎಲ್ಲಿ ಹೋಯಿತು ಅಂತ ಹೇಳಿ ಪ್ರಶ್ನೆಯನ್ನು ಮೂಡುವಂತಹ ರೀತಿಯಲ್ಲಿ ಇದೆ. ಈಗ ಬಿರುಕು ಬಿಟ್ಟಿದೆ. ಮುಂದೊಂದು ದಿನಗಳಲ್ಲಿ ಈ ಬಿರುಕು ದೊಡ್ಡದಾಗಿ ಇಡೀ ಬ್ರಿಡ್ಜೇ ಕೆಳಗೆ ಬಿದ್ದರೆ, ಕೊಲ್ಯಾಪ್ಸ್ ಆದರೆ ಏನು ಅಂತ ಹೇಳಿ ಇಲ್ಲಿರುವಂತಹ ಜನ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಈ ಒಂದು ಬ್ರಿಡ್ಜ್ ಮೇಲೆ BMTC ಬಸ್ಗಳು ನೂರಾರು ಸಾವಿರಾರು ವಾಹನಗಳು, ದ್ವಿಚಕ್ರ ವಾಹನ ಇರ್ಬೋದು, 4 ವೀಲರ್ಸ್ ಇರ್ಬೋದು, ಎಲ್ಲನೂ ಕೂಡ ಓಡಾಡ್ತಾ ಇದೆ. ಹೀಗೆ ಓಡಾಡುವಂತಹ
ಈ ಒಂದು ಬ್ರಿಡ್ಜ್ ಏನಿದೆ ಈ ರೀತಿಯಾಗಿ ಬಿರುಕು ಬಿಟ್ಟಿರೋದ್ರ ಬಗ್ಗೆ ಇದೀಗ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಮಧು ಜಿ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.